ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿದ್ರ ನಂಗೆ ಬಂದಿಲ್ಲ. ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಿಲ್ಲ, ಆದ್ರೆ ಈ ಬಡವರ ದುಡ್ಡು ಪಡೆದಿದ್ರೆ ಹುಳ ಬಿದ್ದು ಸಾಯ್ತಾರೆ. ಗುಡುಗಿದ ಜಮೀರ್ ಅಹ್ಮದ್ ಖಾನ್. ಬಡವರ ಮನೆಗಳ ವಿಚಾರದಲ್ಲಿ ಯಾರಾದರೂ ದುಡ್ಡು ತಗೊಂಡ್ರೆ ಅವರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಬಡವರ ಮನೆಯಲ್ಲಿ ಹಣ ತಗೊಂಡ್ರೆ ಅವರಿಗೆ ಶಾಪ ತಟ್ಟದೆ ಇರುವುದಿಲ್ಲ ಅಂತ ಹೇಳಿ ತಮ್ಮ ಮೇಲಿನ ಆರೋಪದ ಬಗ್ಗೆ ಸಚಿವ ಜಮೀರ್ ಅವರು ಕಿಡಿಕಾರಿದ್ದಾರೆ. ಹೌದು, ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್ ಆರೋಪವನ್ನ ಮಾಡಿದ್ರು. ಈ ಲಂಚಾವತಾರದ ಆರೋಪಕ್ಕೆ ಕೊನೆಗೂ ಕೂಡ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ಮೌನ ಮುರಿದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಮೀರ್, ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳೋದಕ್ಕೆ ಬಂದಿಲ್ಲ, ಆದ್ರೆ ಈ ಬಡವರ ಹಣವನ್ನ ಪಡೆದಿದ್ರೆ ನಾನೇ ಹುಳ ಬಿದ್ದು ಸಾಯ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆರೋಪ ಸಾಬೀತಾದ್ರೆ 24 ಗಂಟೆಯಲ್ಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಜಮೀರ್ ಸವಾಲು ಹಾಕಿದ್ದಾರೆ. ಇನ್ನು ತಮ್ಮದೇ ಶೈಲಿಯಲ್ಲಿ ಆರೋಪಗಳಿಗೆ ಸಚಿವ ಜಮೀರ್ ಅಹ್ಮದ್ ಉತ್ತರವನ್ನ ಕೊಟ್ಟಿದ್ದಾರೆ. BR ಪಾಟೀಲ್ ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿಲ್ಲ. ನಮ್ಮ ಶಾಸಕರಷ್ಟೇ ಅಲ್ಲ, ಬಿಜೆಪಿ ಹಾಗೂ JDS ಶಾಸಕರು ಮನೆಗಳಿಗೆ ಪತ್ರವನ್ನ ಬರೆದಿದ್ದಾರೆ. ನಾನು ಸಚಿವನಾದ್ಮೇಲೆ ಚನ್ನಪಟ್ಟಣಕ್ಕೆ 5,000, ರಾಮನಗರಕ್ಕೆ 3,000 ಮನೆಗಳನ್ನ ಕೊಟ್ಟಿದ್ದೇನೆ. ದುಡ್ಡು ತಗೊಂಡು ಮನೆಯನ್ನ ಕೊಟ್ಟರೆ ನಾವು ಬದುಕೋದಕ್ಕೆ ಆಗತ್ತಾ? ನಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತಾ? ಹುಳ ಬಿದ್ದು ಸಾಯ್ತೀವಿ ಅಷ್ಟೇ ಅಂತ ಹೇಳಿ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಬಡವರ ಬಳಿಯಲ್ಲಿ ಹಣವನ್ನ ತಗೊಂಡ್ರೆ ನಮ್ಗೆ ಒಳ್ಳೇದಾಗತ್ತಾ? ಯಾವುದೇ ಅಕ್ರಮ ನಡೆದಿಲ್ಲ, ದುಡ್ಡು ತಗೊಂಡು ಮನೆ ಕೊಡುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. BR ಪಾಟೀಲ್ ಅವರು CMಗೆ ಪತ್ರವನ್ನ ಬರೆಯಲಿ, ತನಿಖೆ ಆಗಲಿ, CBI ತನಿಖೆ ಆಗಲಿ ಸ್ವಾಮಿ, ಹಣ ತಗೊಂಡು ಮನೆ ಕೊಟ್ಟವರ ವಿರುದ್ಧ ತನಿಖೆ ಆಗಲಿ, ಕ್ರಮವನ್ನ ಕೂಡ ಕೈಗೊಳ್ಳಬೇಕು. ನಾನು ಅವರ ಬಳಿಯಲ್ಲಿ ಮಾತಾಡೋದಿಲ್ಲ. BR ಪಾಟೀಲ್ ಅವರೇ ಯಾರು ಹಣವನ್ನ ತಗೊಂಡಿದ್ದಾರೆ ಅಂತ ಹೇಳಲಿ ಅಂತ ಹೇಳಿ ಜಮೀರ್ ಅವರು ಹೇಳಿದ್ರು. ಇನ್ನು ಈ ವಿಚಾರದಲ್ಲಿ ನನ್ನ ಕೈವಾಡ ಇದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ನಾನು ಬೇರೆಯವರ ರೀತಿಯಲ್ಲಿ ರಾಜಕಾರಣಿ ಅಲ್ಲ. ಕುಮಾರಸ್ವಾಮಿ ಜೊತೆಯಲ್ಲಿ ಇದ್ದಾಗ ಅವರು ಒಂದು ಕಾರ್ಯಕ್ರಮ ಕೂಡ ಬೆಂಗಳೂರಿಗೆ ಕೊಟ್ಟಿಲ್ಲ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟವನು ನಾನು. ನನ್ನ ಕೈವಾಡ ಇಲ್ಲ ಅಂತ ಹೇಳಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಆದ್ರೆ ನಾನು ತಪ್ಪು ಮಾಡಿದ್ದು ಸಾಬೀತಾದ್ರೆ 100ಕ್ಕೆ 100ರಷ್ಟು ರಾಜೀನಾಮೆಯನ್ನ ಕೊಡ್ತೇನೆ. BR ಪಾಟೀಲ್ ಬಂದು CM ಬಳಿಯಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಲಿ. 24 ಗಂಟೆಯ ಒಳಗಾಗಿ ಈ ಸ್ಥಾನದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ ಜಮೀರ್ ಅವರು ಗುಡುಗಿದ್ರು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.